ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ಭಾಗದಲ್ಲಿ ಆನೆಗಳ ಹಾವಳಿ ಈಗ ಮಿತಿ ಮೀರ್ತಾ ಇದೆ. ಹಗಲು ರಾತ್ರಿ ಎನ್ನದೆ ತೋಟಗಳಿಗೆ ಲಗ್ಗೆ ಇಡ್ತಾ ಇರುವ ಗಜಪಡೆ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನ ನಾಶ ಮಾಡ್ತಾ ಇದೆ. ಹೌದು, ಜೊಯ್ಡಾ ತಾಲೂಕಿನ ನಗರಿ ಗ್ರಾಮದಲ್ಲಿ ಈಗ ಆನೆಗಳ ಅಟ್ಟಹಾಸ ಹೆಚ್ಚಾಗಿದ್ದು ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ನಗರಿ ಗ್ರಾಮದ ನಿವಾಸಿ ರೈತ ಮಹಾಂತೇಶ್ ಜುಗತಿಮಠ ಎಂಬುವರಿಗೆ ಸೇರಿದ ಬಾಳೆ ಹಾಗೂ ಅಡಿಕೆ ತೋಟದ ಮೇಲೆ ಕಾಡಾನೆಗಳ ಹಿಂಡು ದಾಳಿ ನಡೆಸಿದೆ. ಇಡೀ ತೋಟವನ್ನೇ ಧ್ವಂಸಗೊಳಿಸಿ ಗಿಡಗಳನ್ನ ಬುಡಸಮೇತ ಕಿತ್ತೆಸೆದಿವೆ. ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆಸಿದ ತೋಟ ಕಣ್ಣೆದುರೇ ನಾಶವಾಗಿದ್ದನ್ನ ಕಂಡು ರೈತ ಮಹಾಂತೇಶ್ ಅವರು ಕಣ್ಣೀರು ಹಾಕ್ತಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದ್ದು ಇಡೀ ಕುಟುಂಬವೇ ಈಗ ಕಂಗಾಲಾಗಿದೆ. ಇದು ಒಂದೆರಡು ದಿನದ ಕಥೆಯಲ್ಲ. ಕಳೆದ ಒಂದು ವಾರದಿಂದ ಈ ಗ್ರಾಮದಲ್ಲಿ ಆನೆಗಳ ಹಿಂಡು ನಿರಂತರವಾಗಿ ಬೀಡು ಬಿಟ್ಟಿದೆ. ದಿನ ಬೆಳಗಾದ್ರೆ ಯಾವ ತೋಟ ನಾಶವಾಗುತ್ತೋ ಎಂಬ ಭೀತಿ ಇಲ್ಲಿನ ರೈತರನ್ನ ಕಾಡ್ತಾ ಇದೆ. ಆನೆಗಳ ಉಪಟಳಕ್ಕೆ ಬೇಸತ್ತಿರುವ ಜನರು ಈಗ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಆನೆಗಳ ಹಿಂಡನ್ನ ಕಾಡಿನತ್ತ ಓಡಿಸಿ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. मारून सरळ कर हे असं हे वांगे झालं नाही आणि सोडून गेलं तर बेजार आहे दादा.